ಪರಾತ್ಪರನಾಗಿರುವಂತಹ ದೇವರಲ್ಲಿ ಮೊರೆ ಹೊಕ್ಕುವವರು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತರಾಗಿರುತ್ತಾರೆ ಎಂಬುದಾಗಿ ವಾಕ್ಯ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಫಸ್ಟ್ ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ಫಸ್ಟ್ ಏನ್ ಬೇಕ್ರಿ? ಫಸ್ಟ್ ಬೇಕಾಗಿರುವಂಥದ್ದು ಪರತ್ಪರನಾದ ದೇವರಿಗೆ ಮೊರೆ ಹಾಕುವಂಥದ್ದು, ಪ್ರಾರ್ಥನೆ ಮಾಡುವಂಥದ್ದು. ಅವರು ಮಾತ್ರ ಸುರಕ್ಷಿತವಾಗಿರುತ್ತಾರೆ ಎಂಬುದಾಗಿ ನಾವು ಹ್ಯಾಂಗೆ ಸುರಕ್ಷಿತರಾಗಿರುತ್ತಾರೆ? ಹಲ್ಲೆಲೂಯಾ. ಅವರು ಸುರಕ್ಷಿತರಾಗಿರಲಿಕ್ಕೆ ಕಾರಣವೇನು? ದೇವರಲ್ಲಿ ಮೊರೆ ಹಾಕುವವರು ಆತನಲ್ಲಿ ಸುರಕ್ಷಿತರಾಗಿರುತ್ತಾರೆ. ಹೆಂಗೆ ಸುರಕ್ಷಿತರಾಗಿರುತ್ತಾರೆ? ನಮ್ಮ ಸುರಕ್ಷೆಗಾಗಿ, ನಮ್ಮ ರಕ್ಷಣೆಗಾಗಿ ದೇವರು ತನ್ನ ದೂತರಿಗೆ ಕಳಿಸಿಕೊಡ್ತಾರೆ ಎಂಬುದಾಗಿ ಫಸ್ಟ್ ಪ್ರಾರ್ಥನೆ, ಸೆಕೆಂಡ್ ದೂತರಿಗೆ ಕಳಿಸ್ತಾರೆ ಎಂಬುದಾಗಿ ನೋಡ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ವಾಕ್ಯವನ್ನು ನೋಡುವಾಗ 11ನೇ ವಚನ ಹೋದ್ರ ಮೇಲೆ, ನೀನು ಹೋಗುವಾಗಲೆಲ್ಲ ನಿನ್ನನ್ನು ಕಾಯುವುದಕ್ಕೆ, ನೀನು ಹೋಗುವಾಗಲೆಲ್ಲವೂ ನಿನ್ನನ್ನು ಕಾಯುವುದಕ್ಕೆ ಆತನಿನ ವಿಷಯವಾಗಿ, ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು, ತನ್ನ ದೂತರಿಗೆ ಅಪ್ಪಣೆ ಕೊಡುವನು. ಹೋದ್ರಮ್ಮ, ನಿನ್ನ ಕಾಲು ಕಲ್ಲಿಗೆ ತಗಲದಂತೆ, ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು, ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು. ಸಿಂಹ ಸರ್ಪಗಳ ಮೇಲೆ ನಡೆಯುವಿ, ಸಿಂಹ ಮತ್ತು ಸರ್ಪಗಳ ಮೇಲೆ ನೀನು ನಡೀತಿ, ಪ್ರಾಯದ ಸಿಂಹವನ್ನು ಕಟ ಸರ್ಪವನ್ನು ತುಳಿದು ಬಿಡುವಿ, ಘಟ ಸರ್ಪವನ್ನು ತುಳಿದು ಬಿಡುವೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ವಾಕ್ಯವನ್ನು ನಾವು ನೋಡ್ತಾ ಇದ್ದೇವೆ ಸ್ಪಷ್ಟವಾಗಿ. ಏನೆಂದರೆ, ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಕಳಿಸುತ್ತಾನೆ ಎಂಬುದಾಗಿ. ದಾನಿಯೇಲನ ಗ್ರಂಥ 6ನೇ ಅಧ್ಯಾಯವನ್ನು ನಾವು ನೋಡೋಣ. ತನ್ನ ದೂತರಿಗೆ ಕಳಿಸುತ್ತಾರೆ ಎಂಬುದಾಗಿ. ಹಲ್ಲೆಲೂಯಾ. ದೇವರು ತನ್ನ ದೂತರಿಗೆ ಕಳಿಸ್ತಾರೆ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ದಾನಿಯೇಲನ ಗ್ರಂಥ 6ನೇ ಅಧ್ಯಾಯ. ಈ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ ಸ್ಪಷ್ಟವಾಗಿ ದೇವರ ಒಂದು ಸನ್ನಿಧಾನವನ್ನ, ದೇವದೂತರ ಒಂದು ಸನ್ನಿಧಾನವನ್ನ ಅಲ್ಲಿ ನಾವು ಕಾಣ್ತೇವೆ. ಏನಂತ? ದಾನಿಯೇಲ ಪ್ರವಾದಿ, ಹಲ್ಲೆಲೂಯಾ. ದಾನಿಯೇಲ ಪ್ರವಾದಿ ಎಂತ ವ್ಯಕ್ತಿ ಇದ್ದರು? ಅವರು ದೈವ ಜ್ಞಾನದಿಂದ ತುಂಬಿದವರಾಗಿದ್ದರು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೈವ ಜ್ಞಾನದಿಂದ ಅವರು ತುಂಬಿದವರಾಗಿದ್ದರು ಎಂಬುದಾಗಿ ನೋಡ್ತೇವೆ. ದೈವ ಶಕ್ತಿಗಳಿಂದ ಮನುಷ್ಯನಿಗೆ ತಿಳಿಲಾರದಂತ ಗೂಢಾಗಿರುವಂತಹ ರಹಸ್ಯಗಳನ್ನು ತಿಳಿಯಪಡಿಸುವಂತವರು ಅವರಲ್ಲಿ ಅಂತ ಒಂದು ಜ್ಞಾನ ಇತ್ತು ಎಂಬುದಾಗಿ ನೋಡ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಅಲ್ಲಿ ನೋಡುವಾಗ ಯೆರೆಮೀಯನ ಗ್ರಂಥ 33ನೇ ಅಧ್ಯಾಯ 3ನೇ ವಚನ ಹೇಳುತ್ತೆ, ನೀನು ನನಗೆ ಕೇಳಿಕೋ, ನಾನು ನಿನಗೆ ತಿಳಿಯದ ರಹಸ್ಯಗಳನ್ನು ತಿಳಿಸ್ತೀನಿ ಎಂಬುದಾಗಿ. ಹಲ್ಲೆಲೂಯಾ. ಯು ಕಾಲ್ ಮೀ, ಐ ಆನ್ಸರ್ ಯು ಎಂಬುದಾಗಿ. ಹಲ್ಲೆಲೂಯಾ. ಇಂಗ್ಲಿಷ್ ಬೈಬಲ್ದಾಗ ಬಹಳ ಕಡ್ಡಾಯವಾಗಿ, ಬಹಳ ಶಿಸ್ತಾಗಿ ಬರ್ತಿದೆ. ಹಲ್ಲೆಲೂಯಾ. ಏನಂತಾರ? ಯು ಕಾಲ್ ಮೀ. ಹೇಳ್ರೊಳೆ, ಯು ಕಾಲ್ ಮೀ. ಹಲ್ಲೆಲೂಯಾ. ಐ ಆನ್ಸರ್ ಯು. ಹಲ್ಲೆಲೂಯಾ. ನೀನು ನನಗೆ ಕರೆ ಮಾಡು. ಹಲ್ಲೆಲೂಯಾ. ನೀನು ನನಗೆ ಕರೆ ಮಾಡು, ನೀನು ನನ್ನ ಕೇಳ್ಕೋ. ನೀನು ಯಾವ ಸಮಯದಲ್ಲಿ ಏನ್ ನೀನು ಕೇಳ್ತೀಯೋ ಅದನ್ನ ನಾನು ನಿನಗೆ ಸರಿಯಾದ ರೀತಿಯಿಂದ ಉತ್ತರಿಸುವುದಕ್ಕೆ ಸಿದ್ಧನಾಗಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಈ ದಾನಿಯೇಲನ ವಿಷಯದಲ್ಲಿ ನಾವು ನೋಡುವಾಗ ಆ ಒಂದು ಸಮಯದಲ್ಲಿ ಆತನು ದೈವ ಜ್ಞಾನದಿಂದ ತುಂಬಿದವನಾಗಿದ್ದನು. ಹಲ್ಲೆಲೂಯಾ. ದೈವ ಜ್ಞಾನದಿಂದ ಪರಿಪೂರ್ಣನಾಗಿ ತುಂಬಿದವನಾಗಿದ್ದನು. ಪ್ರೈಸ್ ದ ಲಾರ್ಡ್. ಆತನು ಗೂಢ ರಹಸ್ಯಗಳನ್ನ, ಕನಸಿನ ರಹಸ್ಯಗಳನ್ನು ತಿಳಿಸುವಂತ ವ್ಯಕ್ತಿಯಾಗಿದ್ದ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ರಾಜನ ಕನಸುಗಳ ಅರ್ಥವನ್ನು ಹೇಳಿದಾಗ 4ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಹಲ್ಲೆಲೂಯಾ. ರಾಜನ ಕನಸಿನ ಅರ್ಥವನ್ನು ಹೇಳಿದಾಗ
ಒಂದು ಸ್ಪಷ್ಟತೆಯನ್ನು ಕಂಡು ಬಂತು. ಹಲ್ಲೆಲೂಯ. ಅಂತ ಒಂದು ಸಂದರ್ಭದಲ್ಲಿ ಆತನಿಗೆ ರಾಜ್ಯನ ಏನ್ ಮಾಡಿದ್ರು ಗೊತ್ತದನ, ತನ್ನ ಕೈಯಲ್ಲಿರುವಂತ ಉಂಗರವನ್ನ ತೆಗೆದು ಆತನಿಗೆ ತೊಡಿಸಿದ್ದನು. ಹಲ್ಲೆಲೂಯ. ತನ್ನ ಕೊಳ್ಳಲಿರುವಂತ ಆ ಬಂಗಾರದ ಆ ಮುತ್ತು ಹವಳ ರತ್ನದ ಸರ್ಪಣಿಗಳನ್ನು ತೆಗೆದು ಆತನ ಕೊಳ್ಳಿನಲ್ಲಿ ಹಾಕಿ ಆತನಲ್ಲಿರುವಂತ ಬಟ್ಟೆಗಳನ್ನು ಅವನಿಗೆ ತೊಡಿಸಿ ಏನ್ ಮಾಡಿದನು, ಒಂದು ಒಳ್ಳೆಯ ಅಧಿಕಾರಕ್ಕೆ ನಿಲ್ಲಿಸಿದನು. ಹಲ್ಲೆಲೂಯ. ರಾಜನ ಕೈಯಲ್ಲಿ ಮೂಗರು ಮಂತ್ರಿಗಳಿರುತ್ತಾರೆ. ಮೂಗರು ಮಂತ್ರಿಗಳಲ್ಲಿ ಇಬ್ಬರ ಮೇಲೆ ಆತನು ಹಿರಿಯವನಾಗಿದ್ದನು ಎಂಬುದಾಗಿ ವಾಕ್ಯ ನಮಗೆ ತೋರಿಸ್ಕೊಡ್ತಾರೆ. ಹಲ್ಲೆಲೂಯ. ಹಲ್ಲೆಲೂಯ. ಏನ್ ಕೇಳಬೇಕಾದ್ರೂ ರಾಜನು ದಾನಿಯೇಲನಿಗೆ ಮಾತ್ರ ಕೇಳ್ತಾ ಇದ್ರು. ಹಲ್ಲೆಲೂಯ. ಯಾವುದೇ ವಿಷಯವಾಗಿರ್ಬೋದು, ಅದು ಮನೆ ವಿಷಯ, ರಾಜಕಾರಣಿ ವಿಷಯ, ದೇಶದ ವಿಷಯ, ಪ್ರಜೆಯ ವಿಷಯ, ಕಾನೂನು ವಿಷಯ, ಕನಸಿನ ವಿಷಯ, ಹಲ್ಲೆಲೂಯ, ಭವಿಷ್ಯವಾಣಿಯ ವಿಷಯ, ಪ್ರತಿಯೊಂದು ವಿಷಯದಲ್ಲಿ ಆತನ ದೈವ ಜ್ಞಾನ ಸಂಪನ್ನನಾಗಿದ್ದನು. ಹಲ್ಲೆಲೂಯ. ಹಲ್ಲೆಲೂಯ. ಆ ಒಂದು ವಿಷಯವನ್ನ ರಾಜನು ಕಂಡು ತನ್ನ ಕೈಯಲ್ಲಿ ಆತನಿಗೆ ಮುಖ್ಯಾಧಿಕಾರಿಯಾಗಿ ನೇಮಕ ಮಾಡಿ ಇಟ್ಕೊಂಡಿರುವಂತ ವಿಷಯವನ್ನು ನಾವು ನೋಡ್ತೇವೆ. ಹಲ್ಲೆಲೂಯ. ಅಲ್ಲಿ ಉಳಿದ ಇನ್ನ ಎರಡು ಅದೇ ಸ್ಥಾನಕ್ಕೆ ಹೊಂದಿದಂತ ಇನ್ನ ಇಬ್ಬರು ಜನರು. ಹಲ್ಲೆಲೂಯ. ಅವರ ಕೈ ಕೆಳಗಿರುವಂತ ಇನ್ನ ಹಲವಾರು ಜನರು ಈತನ ಏನಪ್ಪ, ಈತನಿಗೆ ಹೆಂಗ್ ಮಾಡಿ ನಾವು ಕೇಳಬೇಕು, ಈ ರಾಜ್ಯನ ಮುಂದ ಈತನಿಗೆ ನಾವು ಏನ್ ಮಾಡ್ಬೇಕು, ಇವನಿಗೆ ಇಲ್ಲಿದು ತೆಗೆದು ಹಾಕಬೇಕು. ಹಲ್ಲೆಲೂಯ. ಹಲ್ಲೆಲೂಯ. ಇವನು ಇಬ್ರಿಯನಾಗಿದ್ದಾನೆ. ಹಲ್ಲೆಲೂಯ. ಇವನು ಬೇರೆ ಜಾತಿಯವನು. ಹಲ್ಲೆಲೂಯ. ಇವನು ಬೇರೆ ಜಾತಿಯವನು, ನಮ್ಮ ಮೇಲೆ ಅಧಿಕಾರ ನಡೆಸುತ್ತಾನೆ. ಹಲ್ಲೆಲೂಯ. ಇವನು ಬೇರೆ ಜಾತಿಯವನು, ರಾಜ್ಯನ ಕೈಯಲ್ಲಿ ಉಳಿದು ನಮ್ಮೆಲ್ಲರ ಮೇಲೆ ಅಧಿಕಾರ ಮಾಡ್ತಾನೆ. ಹಲ್ಲೆಲೂಯ. ಇವನ ಹುಟ್ಟಿನ ಊರು ಗೊತ್ತಿಲ್ಲ, ಇವನ ಬೆಳೆದ ದೇಶ ಗೊತ್ತಿಲ್ಲ, ಇವನ ಏನೇ ಸಿಸ್ಟಮ್ ಗೊತ್ತಿಲ್ಲ, ಆದ್ರೆ ಇವನು ದೈವ ಜ್ಞಾನ ಸಂಪನ್ನ. ಇವನಿಗೆ ಹೆಂಗಾರ ಮಾಡಬೇಕು, ಇವನ ಶಕ್ತಿಗಳನ್ನು ಕೀಳಲ್ಪಡಬೇಕು. ಹಲ್ಲೆಲೂಯ. ಈತನಲ್ಲಿ ದೈವ ಜ್ಞಾನ ಯಾಕೆ ಬಂತು?